4 ಜನ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಲೂ ನಾನು ಅದರದ್ದು ಒಂದು ಎಕ್ಸಲ್ಲಿ ಒಂದು ಆಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ವಿಫಲ ಆಗಿದೆ. ಬಳ್ಳಾರಿಯ ಒಂದು ಪ್ರಕರಣ ಇರ್ಬೋದು, ಹೂಬ್ಳಿನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರ್ಬೋದು, ಇವತ್ತು ಇಲ್ಲಿ ಮೈಸೂರಿನಲ್ಲಿ ಹಿಂದೆ ಡ್ರಗ್ಸ್ ಕಾರ್ಖಾನೆ ಪತ್ತೆ ಆಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಇನ್ನೊಂದು 2-3 ಪತ್ತೆ ಆಗಿದೆ. ನಂತರ ಇಲ್ಲಿ ಡ್ರಗ್ಸ್ ನಶೆಯಲ್ಲಿರತಕ್ಕಂಥ 4 ಯುವಕರು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಿಂದೆ ಉದಯಗಿರಿ ಠಾಣೆ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಥರ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನಾವು ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಸಮಸ್ಯೆಗಳು ಈಗ ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಕಾಂಗ್ರೆಸ್ಸಿನ ಒಂದು ಏನು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಸಿನ ಏಜೆಂಟ್ಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಬಹಳ ಸ್ಪಷ್ಟವಾದಂಥ ಆರೋಪ. ಅದು ತಕ್ಷಣ ಆ ಒಂದು ಪ್ರಕರಣ ನಾವು ಕೂಡ ಪರಿಶೀಲನೆ ಮಾಡಿ ತಕ್ಷಣನೇ ಅವರು ಕ್ರಮ ತಗೊಂಡಿದ್ದಾರೆ. ಅದು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಿಲ್ಲ. ಆದರೆ ಇಂಥ ಒಂದು ಮಾಡೋದಕ್ಕೆ ಏನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ, ಯಾಕಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಇವತ್ತು ಒಂದು ಏನು ಯಾವುದೇ ರೀತಿಯ ಒಂದು ಭಯ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ನಮ್ಗೆ ಏನು ಒಂದು ಕೇಸ್ ದಾಖಲೆ ಆಗೋಲ್ಲ, ಏನೂ ಆಗಲ್ಲ ಅಂತ ಒಂದು ವಿಶ್ವಾಸ ಬಂದಿದೆ ಜನರಿಗೆ. ಇದು ನಾವು ಪದೇ ಪದೇ ಅಧಿವೇಶನದಲ್ಲೂ ಹೇಳಿದೀವಿ, ಮತ್ತೆ ಇಲ್ಲಿನೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾವು ಇದು ಹೋರಾಟವನ್ನು ಮಾಡ್ತಾ ಇದೀವಿ. ನಂತರ ಬೀದಿಗಳಲ್ಲೂ ಹೋರಾಟ ಮಾಡಿದೀವಿ. ಡ್ರಗ್ಸ್ ವಿಚಾರ ಮತ್ತೆ ನಂತರ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ದು ಹೋರಾಟ ಮಾಡ್ತೀವಿ ನಾವು. ಭವಿಷ್ಯದಲ್ಲೂ ಕೂಡ ಹಿಂದೆನೂ ಕೂಡ ಮಾಡಿದ್ದೀವಿ. ಆದರೂ ಸಹ ಇಲ್ಲಿ ನೀವು ಗೃಹ ಮಂತ್ರಿಯ ಒಂದು ಸ್ಟೇಟ್ಮೆಂಟ್ಗಳು ನೀವೆಲ್ಲರೂ ಗಮನಿಸಿದ್ದೀರಾ. ಮತ್ತು ಮುಖ್ಯಮಂತ್ರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಘೋಷಣೆಗಳು ಅಥವಾ ಸಲಹೆಯನ್ನು ಅಥವಾ ಏನೋ ಒಂದು ನಿರ್ದೇಶನವನ್ನು ಕೊಟ್ಟೇ ಇಲ್ಲ. ಯಾರು ಕೂಡ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಆಡಳಿತ ಪಕ್ಷದ ವರಿಷ್ಠರು. ಇದು ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಕಠಿಣ ಕ್ರಮ ತಗೊಳ್ಬೇಕಾಗಿದೆ. ಯಾವುದೇ ಒಂದು ಹೆಣ್ಣೇನೆ, ಮಹಿಳೆಯೇ, ಅದು ಭಾಳ ಮುಖ್ಯವಾಗಿ ನಮ್ಮ ಎಲ್ಲರ ಒಂದು ನಿಲುವು. ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ನಂತರ ಹಲ್ಲೆ ಮಾಡಿರೋರ ಮೇಲೇ ಅವ್ರ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಂತರನೂ ಕೂಡ ಅವರ ಪೊಲೀಸ್ ಠಾಣೆಗೆ ತೊಗೊಂಡು ಹೋಗುವಾಗ ಈ ವ್ಯವಸ್ಥೆಗೊಳಿಸುವಂಥದ್ದು ಎಲ್ಲರಿಗೂ ಬಂದಿದೆ ಈ ಸುದ್ದಿ. ಅತ್ಯಂತ ಖಂಡನೀಯ ಒಂದು ಘಟನೆ. ನಾವು ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಇಬ್ಬರೂ ಸಹ ಈ ಅಧಿಕಾರಿಗಳು ಯಾರು ಇಂಥ ಒಂದು ವರ್ತನೆಯನ್ನು ತೋರಿಸಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೇಕಾಗಿದೆ. ತನಿಖೆ ಮಾಡಲಿ, ಸೂಕ್ತ ಬೇರೆ ಅವ್ರಿಗೆ ಔಟ್ಸೈಡ್ ಒಂದು ಏಜೆನ್ಸಿಗೆ ಕೊಡ್ಲಿ ತನಿಖೆ ಮಾಡೋದಕ್ಕೆ. ನಾವು ನೋಡೋಣ, ಸತ್ಯವನ್ನು ಆಚೆ ಬರಲಿ. ಈಗ ಇಂದೂರಿನಲ್ಲಿ ಇತ್ತೀಚೆಗೆ ಅದು ಕಲುಷಿತದಿಂದ ಜನಗಳು ಸಾವನ್ನಪ್ಪಿದ್ದಾರೆ. ಇಲ್ಲಿ ಕೂಡ ನದಿಗಳು ಕಲುಷಿತ ಆಗಿದ್ದಾವೆ. ಈಗಾಗಲೇ ನಾವು ಹೇಳಿದ್ದೀವಿ, ಅಮೃತ್ ಯೋಜನೆಯಲ್ಲಿ ನಮ್ಮದು ಕೂಡ STPIಗಳು ಮಾಡೋದ್ರಲ್ಲಿ ಡ್ರೈನೇಜನ್ನು ಕೂಡ ನೀವು ಒಂದು ನೆಟ್ವರ್ಕ್ ಕೊಡೋದಕ್ಕೆ ಭಾಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಯಾಕೆ ಇದು ಶೀಘ್ರದಲ್ಲಿ ಅಥವಾ ಒಂದು ಗುಣಮಟ್ಟದ ವ್ಯವಸ್ಥೆ ಬರ್ತಾ ಇಲ್ಲ ಅಂತ ನೀವು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಲೇಬೇಕಾಗಿದೆ. ನಮ್ಗೆ ಎಷ್ಟೋ ನೀರಾವರಿ ಯೋಜನೆಗಳು ಕೇಂದ್ರದಿಂದ ಬಂದಿದ್ರೂ ಸಹ ಇವರು ಸರಿಯಾದ ರೀತಿಯಲ್ಲಿ ಅದ್ರ ಬಗ್ಗೆ ಒಂದು ಕ್ರಮ ತಗೊಳ್ತಾ ಇಲ್ಲ. ಇದು ಬಹಳ ಒಂದು ಖಂಡಿಸುವಂಥದ್ದು ಒಂದು ಪ್ರಕರಣ ಅಂತ ಹೇಳ್ಬೋದು. ಅವರು ನಿಜಕ್ಕೂ ಒಂದು ಕೈ ಜೋಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ವ್ಯವಸ್ಥೆಯನ್ನು ನಾವೆಲ್ಲರೂ ಕೊಡ್ಬೋದು. ಕಾವೇರಿ, ಕಪಿಲ, ನಮ್ಮ ಲಕ್ಷ್ಮಣ್ ತೀರ್ಥ ಎಲ್ಲನೂ ಕೂಡ ಇವತ್ತು ಮಾಲಿನ್ಯ ಆಗ್ತಾ ಇರೋವಂಥದ್ದು, ಸುವೇಜ್ ನೀರು ಬರ್ತಾ ಇರೋವಂಥದ್ದು ಎಲ್ಲ ಕಡೆ ನಮಗೆ ಮಾಹಿತಿ ಇದೆ. ಅವರು ವೇಗವಾಗಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ರೆ, ನಮ್ಮ ಅಮೃತ್ ಯೋಜನೆ ಇರ್ಬೋದು, ಜಲ್ ಜೀವನಲ್ಲಿ ಎಲ್ಲನೂ ಕೂಡ ಇದಕ್ಕೆ ವ್ಯವಸ್ಥೆ ಇದೆ. STPI ಹಾಕೊಳ್ಳುವಂಥದ್ದು ವ್ಯವಸ್ಥೆ ಇದೆ. ಎಲ್ಲನೂ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ನಾವೇನು ನಮ್ಮ ಒಂದು ಲಾಭಕ್ಕಾಗಿ ಹೇಳ್ತಾ ಇಲ್ಲ. ನಿಮ್ಮದೇ ಆದಂಥ ಮತದಾರರಿಗೆ, ನಮ್ಮ ಮತದಾರರಿಗೆ ಇದು ಒಳ್ಳೇದಾಗಲಿ ಅಂತ ನಾವು ಸಲಹೆಯನ್ನು ಕೊಡ್ತಾರೆ. 4 ಜನ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಲೂ ನಾನು ಅದರದ್ದು ಒಂದು ಎಕ್ಸಲ್ಲಿ ಒಂದು ಆಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ವಿಫಲ ಆಗಿದೆ. ಬಳ್ಳಾರಿಯ ಒಂದು ಪ್ರಕರಣ ಇರ್ಬೋದು, ಹೂಬ್ಳಿನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರ್ಬೋದು, ಇವತ್ತು ಇಲ್ಲಿ ಮೈಸೂರಿನಲ್ಲಿ ಹಿಂದೆ ಡ್ರಗ್ಸ್ ಕಾರ್ಖಾನೆ ಪತ್ತೆ ಆಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಇನ್ನೊಂದು 2-3 ಪತ್ತೆ ಆಗಿದೆ. ನಂತರ ಇಲ್ಲಿ ಡ್ರಗ್ಸ್ ನಶೆಯಲ್ಲಿರತಕ್ಕಂಥ 4 ಯುವಕರು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಿಂದೆ ಉದಯಗಿರಿ ಠಾಣೆ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಥರ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನಾವು ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಸಮಸ್ಯೆಗಳು ಈಗ ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಕಾಂಗ್ರೆಸ್ಸಿನ ಒಂದು ಏನು
ಠಾಣೆ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಸಿನ ಏಜೆಂಟ್ಗಳ ತರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಬಹಳ ಸ್ಪಷ್ಟವಾದಂತ ಆರೋಪ. ಅದು ತಕ್ಷಣ ಆ ಒಂದು ಪ್ರಕರಣ ನಾವು ಕೂಡ ಪರಿಶೀಲನೆ ಮಾಡಿ ತಕ್ಷಣನೇ ಅವರು ಕ್ರಮ ತಗೊಂಡಿದ್ದಾರೆ. ಅದು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಿಲ್ಲ. ಆದ್ರೆ ಇಂಥ ಒಂದು ಮಾಡೋದಕ್ಕೆ ಏನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ, ಯಾಕಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಇವತ್ತು ಒಂದು ಏನು ಯಾವುದೇ ರೀತಿಯ ಒಂದು ಭಯ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ನಮ್ಗೆ ಏನು ಒಂದು ಕೇಸ್ ದಾಖಲೆ ಆಗಲ್ಲ, ಏನೂ ಆಗಲ್ಲ ಅಂತ ಒಂದು ವಿಶ್ವಾಸ ಬಂದಿದೆ ಜನರಿಗೆ. ಇದು ನಾವು ಪದೇ ಪದೇ ಅಧಿವೇಶನದಲ್ಲೂ ಹೇಳಿದೀವಿ, ಮತ್ತೆ ಇಲ್ಲಿನೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾವು ಇದು ಹೋರಾಟವನ್ನು ಮಾಡ್ತಾ ಇದೀವಿ. ನಂತರ ಬೀದಿಗಳಲ್ಲೂ ಹೋರಾಟ ಮಾಡಿದ್ವಿ. ಡ್ರಗ್ಸ್ ವಿಚಾರ ಮತ್ತೆ ನಂತರ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹೋರಾಟ ಮಾಡ್ತೀವಿ ನಾವು. ಭವಿಷ್ಯದಲ್ಲೂ ಕೂಡ ಹಿಂದೆನೂ ಕೂಡ ಮಾಡಿದ್ದೀವಿ. ಆದರೂ ಸಹ ಇಲ್ಲಿ ನೀವು ಗೃಹ ಮಂತ್ರಿಯ ಒಂದು ಸ್ಟೇಟ್ಮೆಂಟ್ಗಳು ನೀವೆಲ್ಲರೂ ಗಮನಿಸಿದ್ದೀರಾ. ಮತ್ತು ಮುಖ್ಯಮಂತ್ರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಘೋಷಣೆಗಳು ಅಥವಾ ಸಲಹೆಯನ್ನು ಅಥವಾ ಏನೋ ಒಂದು ನಿರ್ದೇಶನವನ್ನು ಕೊಟ್ಟೇ ಇಲ್ಲ. ಯಾರು ಕೂಡ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಆಡಳಿತ ಪಕ್ಷದ ವರಿಷ್ಠರು. ಇದು ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಕಠಿಣ ಕ್ರಮ ತಗೊಳ್ಬೇಕಾಗಿದೆ. ಯಾವುದೇ ಒಂದು ಹೆಣ್ಣೇನೆ, ಮಹಿಳೆಯೇ, ಅದು ಭಾಳ ಮುಖ್ಯವಾಗಿ ನಮಗೆಲ್ಲರ ಒಂದು ನಿಲುವು. ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ನಂತರ ಹಲ್ಲೆ ಮಾಡಿರೋರ ಮೇಲೇ ಅವ್ರ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಂತರನೂ ಕೂಡ ಅವರ ಪೊಲೀಸ್ ಠಾಣೆಗೆ ತೊಗೊಂಡು ಹೋಗುವಾಗ ಈ ವ್ಯವಸ್ಥೆಗೊಳಿಸುವಂಥದ್ದು ಎಲ್ಲರಿಗೂ ಬಂದಿದೆ ಈ ಸುದ್ದಿ. ಅತ್ಯಂತ ಖಂಡನೀಯ ಒಂದು ಘಟನೆ. ನಾವು ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಇಬ್ಬರೂ ಸಹ ಈ ಅಧಿಕಾರಿಗಳು ಯಾರು ಇಂಥ ಒಂದು ವರ್ತನೆಯನ್ನು ತೋರಿಸಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೇಕಾಗಿದೆ. ತನಿಖೆ ಮಾಡಲಿ, ಸೂಕ್ತ ಬೇರೆ ಅವ್ರಿಗೆ ಔಟ್ಸೈಡ್ ಒಂದು ಏಜೆನ್ಸಿಗೆ ಕೊಡ್ಲಿ ತನಿಖೆ ಮಾಡೋದಕ್ಕೆ. ನಾವು ನೋಡೋಣ, ಸತ್ಯವನ್ನು ಆಚೆ ಬರಲಿ. 4 ಜನ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಲೂ ನಾನು ಅದರದ್ದು ಒಂದು ಎಕ್ಸಲ್ಲಿ ಒಂದು ಆಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ವಿಫಲ ಆಗಿದೆ. ಬಳ್ಳಾರಿಯ ಒಂದು ಪ್ರಕರಣ ಇರ್ಬೋದು, ಹುಬ್ಳಿನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರ್ಬೋದು, ಇವತ್ತು ಇಲ್ಲಿ ಮೈಸೂರಿನಲ್ಲಿ ಹಿಂದೆ ಡ್ರಗ್ಸ್ ಕಾರ್ಖಾನೆ ಪತ್ತೆ ಆಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಇನ್ನೊಂದು 2-3 ಪತ್ತೆ ಆಗಿದೆ. ನಂತರ ಇಲ್ಲಿ ಡ್ರಗ್ಸ್ ನಶಾಲಿ ಇರತಕ್ಕಂಥ 4 ಯುವಕರು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಿಂದೆ ಉದಯಗಿರಿ ಠಾಣೆ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಥರ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನಾವು ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಸಮಸ್ಯೆಗಳು ಈಗ ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಕಾಂಗ್ರೆಸ್ಸಿನ ಒಂದು ಏನು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಸಿನ ಏಜೆಂಟ್ಗಳ ತರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಬಹಳ ಸ್ಪಷ್ಟವಾದಂತ ಆರೋಪ. ಅದು ತಕ್ಷಣ ಆ ಒಂದು ಪ್ರಕರಣ ನಾವು ಕೂಡ ಪರಿಶೀಲನೆ ಮಾಡಿ ತಕ್ಷಣನೇ ಅವರು ಕ್ರಮ ತಗೊಂಡಿದ್ದಾರೆ. ಅದು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಿಲ್ಲ. ಆದ್ರೆ ಇಂಥ ಒಂದು ಮಾಡೋದಕ್ಕೆ ಏನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ, ಯಾಕಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಇವತ್ತು ಒಂದು ಏನು ಯಾವುದೇ ರೀತಿಯ ಒಂದು ಭಯ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ನಮ್ಗೆ ಏನು ಒಂದು ಕೇಸ್ ದಾಖಲೆ ಆಗಲ್ಲ, ಏನೂ ಆಗಲ್ಲ ಅಂತ ಒಂದು ವಿಶ್ವಾಸ ಬಂದಿದೆ ಜನರಿಗೆ. ಇದು ನಾವು ಪದೇ ಪದೇ ಅಧಿವೇಶನದಲ್ಲೂ ಹೇಳಿದೀವಿ, ಮತ್ತೆ ಇಲ್ಲಿನೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾವು ಇದು ಹೋರಾಟವನ್ನು ಮಾಡ್ತಾ ಇದೀವಿ. ನಂತರ ಬೀದಿಗಳಲ್ಲೂ ಹೋರಾಟ ಮಾಡಿದ್ವಿ. ಡ್ರಗ್ಸ್ ವಿಚಾರ ಮತ್ತೆ ನಂತರ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹೋರಾಟ ಮಾಡ್ತೀವಿ ನಾವು. ಭವಿಷ್ಯದಲ್ಲೂ ಕೂಡ ಹಿಂದೆನೂ ಕೂಡ ಮಾಡಿದ್ದೀವಿ. ಆದರೂ ಸಹ ಇಲ್ಲಿ ನೀವು ಗೃಹ ಮಂತ್ರಿಯ ಒಂದು ಸ್ಟೇಟ್ಮೆಂಟ್ಗಳು ನೀವೆಲ್ಲರೂ ಗಮನಿಸಿದ್ದೀರಾ. ಮತ್ತು ಮುಖ್ಯಮಂತ್ರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಘೋಷಣೆಗಳು ಅಥವಾ ಸಲಹೆಯನ್ನು ಅಥವಾ ಏನೋ ಒಂದು ನಿರ್ದೇಶನವನ್ನು ಕೊಟ್ಟೇ ಇಲ್ಲ. ಯಾರು ಕೂಡ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಆಡಳಿತ ಪಕ್ಷದ ವರಿಷ್ಠರು. ಇದು ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಕಠಿಣ ಕ್ರಮ ತಗೊಳ್ಬೇಕಾಗಿದೆ. ಯಾವುದೇ ಒಂದು ಹೆಣ್ಣೇನೆ, ಮಹಿಳೆಯೇ, ಅದು ಭಾಳ ಮುಖ್ಯವಾಗಿ ನಮಗೆಲ್ಲರ ಒಂದು ನಿಲುವು. ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ನಂತರ ಹಲ್ಲೆ ಮಾಡಿರೋರ ಮೇಲೇ ಅವ್ರ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಂತರನೂ ಕೂಡ ಅವರ ಪೊಲೀಸ್ ಠಾಣೆಗೆ ತೊಗೊಂಡು ಹೋಗುವಾಗ ಈ ವ್ಯವಸ್ಥೆಗೊಳಿಸುವಂಥದ್ದು ಎಲ್ಲರಿಗೂ ಬಂದಿದೆ ಈ ಸುದ್ದಿ. ಅತ್ಯಂತ ಖಂಡನೀಯ ಒಂದು ಘಟನೆ. ನಾವು ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಇಬ್ಬರೂ ಸಹ ಈ ಅಧಿಕಾರಿಗಳು ಯಾರು ಇಂಥ ಒಂದು ವರ್ತನೆಯನ್ನು ತೋರಿಸಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೇಕಾಗಿದೆ. ತನಿಖೆ ಮಾಡಲಿ,
ಸೂಕ್ತ ಬೇರೆಯವ್ರಿಗೆ ಔಟ್ಸೈಡ್ ಒಂದು ಏಜೆನ್ಸಿಗೆ ಕೊಡ್ಲಿ ತನಿಖೆ ಮಾಡೋದಕ್ಕೆ, ನಾವು ನೋಡೋಣ, ಸತ್ಯವನ್ನು ಆಚೆ ಬರಲಿ. ಈಗ ಇಂದೂರಿನಲ್ಲಿ ಇತ್ತೀಚೆಗೆ ಅದು ಕಲುಷಿತ ನೀರಿನ ಜನಗಳು ಸಾವನ್ನಪ್ಪಿದ್ದಾರೆ. ಇಲ್ಲಿಯೂ ಕೂಡ ನದಿಗಳು ಕಲುಷಿತ ಆಗಿದ್ದಾವೆ. ಅದು ಶುದ್ಧೀಕರಣ ಹೇಗೆ ಮಾಡ್ಬೇಕು ಸರ್? ಈಗಾಗಲೇ ನಾವು ಹೇಳಿದ್ದೀವಿ, ಅಮೃತ್ ಯೋಜನೆಯಲ್ಲಿ ನಮ್ಮದು ಕೂಡ STPIಗಳು ಮಾಡೋದ್ರಲ್ಲಿ ಡ್ರೈನೇಜನ್ನು ಕೂಡ ನೀವು ಒಂದು ನೆಟ್ವರ್ಕ್ ಕೊಡೋದಕ್ಕೆ ಭಾಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಯಾಕೆ ಇದು ಶೀಘ್ರದಲ್ಲಿ ಅಥವಾ ಒಂದು ಗುಣಮಟ್ಟದ ವ್ಯವಸ್ಥೆ ಬರ್ತಾ ಇಲ್ಲ ಅಂತ ನೀವು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಲೇಬೇಕಾಗಿದೆ. ನಮ್ಗೆ ಎಷ್ಟೋ ನೀರಾವರಿ ಯೋಜನೆಗಳು ಕೇಂದ್ರದಿಂದ ಬಂದಿದ್ರೂ ಸಹ ಇವರು ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ಒಂದು ಕ್ರಮ ತಗೊಳ್ತಾ ಇಲ್ಲ. ಇದು ಬಹಳ ಒಂದು ಖಂಡಿಸುವಂಥದ್ದು ಒಂದು ಪ್ರಕರಣ ಅಂತ ಹೇಳ್ಬೋದು. ಅವರು ನಿಜಕ್ಕೂ ಒಂದು ಕೈ ಜೋಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ವ್ಯವಸ್ಥೆಯನ್ನು ನಾವೆಲ್ಲರೂ ಕೊಡ್ಬೋದು. ಕಪಿಲ ಎಲ್ಲದೂ ಕೂಡ ಕಾವೇರಿ, ಕಪಿಲ, ನಮ್ಮ ಲಕ್ಷ್ಮಣ್ ತೀರ್ಥ ಎಲ್ಲನೂ ಕೂಡ ಇವತ್ತು ಮಾಲಿನ್ಯ ಆಗ್ತಾ ಇರೋವಂಥದ್ದು, ಸುವೇಜ್ ನೀರು ಬರ್ತಾ ಇರೋವಂಥದ್ದು ಎಲ್ಲ ಕಡೆ ನಮಗೆ ಮಾಹಿತಿ ಇದೆ. ಅವರು ವೇಗವಾಗಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ಅಮೃತ್ ಯೋಜನೆ ಇರ್ಬೋದು, ಜಲ್ ಜೀವನಲ್ಲಿ ಎಲ್ಲನೂ ಕೂಡ ಇದಕ್ಕೆ ವ್ಯವಸ್ಥೆ ಇದೆ. STPI ಹಾಕೊಳ್ಳೋವಂಥದ್ದು ವ್ಯವಸ್ಥೆ ಇದೆ. ಎಲ್ಲನೂ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ನಾವೇನು ನಮ್ಮ ಒಂದು ಲಾಭಕ್ಕಾಗಿ ಹೇಳ್ತಾ ಇಲ್ಲ, ನಿಮ್ಮದೇ ಆದಂಥ ಮತದಾರರಿಗೆ, ನಮ್ಮ ಮತದಾರರಿಗೆ ಇದು ಒಳ್ಳೇದಾಗಲಿ ಅಂತ ನಾವು ಸಲಹೆಯನ್ನು ಕೊಡ್ತಾ ಇರೋದು. 4 ಜನ ಹಲ್ಲೆ ಮಾಡಿರ್ತಕ್ಕಂಥದ್ದು ಈಗಲೂ ನಾನು ಅದರದ್ದು ಒಂದು ಎಕ್ಸಲ್ಲಿ ಒಂದು ಆಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ವಿಫಲ ಆಗಿದೆ. ಬಳ್ಳಾರಿಯ ಒಂದು ಪ್ರಕರಣ ಇರ್ಬೋದು, ಹೂಬ್ಳಿನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರ್ಬೋದು, ಇವತ್ತು ಇಲ್ಲಿ ಮೈಸೂರಿನಲ್ಲಿ ಹಿಂದೆ ಡ್ರಗ್ಸ್ ಕಾರ್ಖಾನೆ ಪತ್ತೆ ಆಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಇನ್ನೊಂದು 2-3 ಪತ್ತೆ ಆಗಿದೆ. ನಂತರ ಇಲ್ಲಿ ಡ್ರಗ್ಸ್ ನಶಾಲಿರತಕ್ಕಂಥ 4 ಯುವಕರು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಿಂದೆ ಉದಯಗಿರಿ ಠಾಣೆ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಥರ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನಾವು ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಸಮಸ್ಯೆಗಳು ಈಗ ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಕಾಂಗ್ರೆಸ್ಸಿನ ಒಂದು ಏನು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಸಿನ ಏಜೆಂಟ್ಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾಳ ಸ್ಪಷ್ಟವಾದಂಥ ಆರೋಪ. ಅದು ತಕ್ಷಣ ಆ ಒಂದು ಪ್ರಕರಣ ನಾವು ಕೂಡ ಪರಿಶೀಲನೆ ಮಾಡಿ ತಕ್ಷಣವೇ ಅವರು ಕ್ರಮ ತಗೊಂಡಿದ್ದಾರೆ. ಅದು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಿಲ್ಲ. ಆದರೆ ಇಂಥ ಒಂದು ಮಾಡೋದಕ್ಕೆ ಏನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ, ಯಾಕಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಇವತ್ತು ಒಂದು ಏನು ಯಾವುದೇ ರೀತಿಯ ಒಂದು ಭಯ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ನಮಗೇನು ಒಂದು ಕೇಸು ದಾಖಲೆ ಆಗೋಲ್ಲ, ಏನೂ ಆಗಲ್ಲ ಅಂತ ಒಂದು ವಿಶ್ವಾಸ ಬಂದಿದೆ ಜನರಿಗೆ. ಇದು ನಾವು ಪದೇ ಪದೇ ಅಧಿವೇಶನದಲ್ಲೂ ಹೇಳಿದ್ದೀವಿ, ಮತ್ತು ಇಲ್ಲಿನೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾವು ಇದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಂತರ ಬೀದಿಗಳಲ್ಲೂ ಹೋರಾಟ ಮಾಡಿದ್ದೀವಿ. ಡ್ರಗ್ಸ್ ವಿಚಾರ ಮತ್ತು ನಂತರ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ದು ಹೋರಾಟ ಮಾಡ್ತೀವಿ ನಾವು. ಭವಿಷ್ಯದಲ್ಲೂ ಕೂಡ ಹಿಂದೆನೂ ಕೂಡ ಮಾಡಿದ್ದೀವಿ. ಆದರೂ ಸಹ ಇಲ್ಲಿ ನೀವು ಗೃಹ ಮಂತ್ರಿಯ ಒಂದು ಸ್ಟೇಟ್ಮೆಂಟ್ಗಳು ನೀವೆಲ್ಲರೂ ಗಮನಿಸಿದ್ದೀರಾ, ಮತ್ತು ಮುಖ್ಯಮಂತ್ರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಘೋಷಣೆಗಳು ಅಥವಾ ಸಲಹೆಯನ್ನು ಅಥವಾ ಏನೋ ಒಂದು ನಿರ್ದೇಶನವನ್ನು ಕೊಟ್ಟೇ ಇಲ್ಲ. ಯಾರು ಕೂಡ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಆಡಳಿತ ಪಕ್ಷದ ವರಿಷ್ಠರು. ಇದು ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಕಠಿಣ ಕ್ರಮ ತಗೊಳ್ಬೇಕಾಗಿದೆ. ಯಾವುದೇ ಒಂದು ಹೆಣ್ಣೇನೆ, ಮಹಿಳೆಯೇ, ಅದು ಭಾಳ ಮುಖ್ಯವಾಗಿ ನಮಗೆಲ್ಲರ ಒಂದು ನಿಲುವು. ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ನಂತರ ಹಲ್ಲೆ ಮಾಡಿರೋರ ಮೇಲೇ ಅವ್ರ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಂತರನೂ ಕೂಡ ಅವರ ಪೊಲೀಸ್ ಠಾಣೆಗೆ ತೊಗೊಂಡು ಹೋಗುವಾಗ ಈ ವ್ಯವಸ್ಥೆಗೊಳಿಸುವಂಥದ್ದು ಎಲ್ಲರಿಗೂ ಬಂದಿದೆ ಈ ಸುದ್ದಿ. ಅತ್ಯಂತ ಖಂಡನೀಯ ಒಂದು ಘಟನೆ. ನಾವು ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಇಬ್ಬರೂ ಸಹ ಈ ಅಧಿಕಾರಿಗಳು ಯಾರು ಇಂಥ ಒಂದು ವರ್ತನೆಯನ್ನು ತೋರಿಸಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೇಕಾಗಿದೆ. ತನಿಖೆ ಮಾಡಲಿ, ಸೂಕ್ತ ಬೇರೆಯವ್ರಿಗೆ ಔಟ್ಸೈಡ್ ಒಂದು ಏಜೆನ್ಸಿಗೆ ಕೊಡಲಿ ತನಿಖೆ ಮಾಡೋದಕ್ಕೆ, ನಾವು ನೋಡೋಣ, ಸತ್ಯವನ್ನು ಆಚೆ ಬರಲಿ.